ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಸೊ ನಿನ್ನ ಎಲ್ಲ ಪಾಪವನ್ನ ನಾನು ನಾಶ ಮಾಡುತ್ತೇನೆ, ಹೆದರಿಕೊಳ್ಳಬೇಡ ಅನ್ನುವಂತಹ ಆಶ್ವಾಸನೆಯನ್ನ ಭಗವಂತ ನಮಗೆ ಕೊಡ್ತಾರೆ. ಅಂಥದ್ರಲ್ಲಿ ಭಗವಂತನಿಗೆ ಯಾವ ಕರ್ಮದ ಫಲ ಅಲ್ವಾ. ಸೊ ಕೆಲವರು ತಿಳ್ಕೊಳ್ತಾರೆ ಇಲ್ಲಿ ಕೃಷ್ಣ ಯುದ್ಧ ಮಾಡುವುದಿಲ್ಲ ಅಂತ ಹೇಳಿದ್ರು, ಕುರುಕ್ಷೇತ್ರ ಯುದ್ಧದಲ್ಲಿ ಶಸ್ತ್ರವನ್ನ ಉಪಯೋಗಿಸುವುದಿಲ್ಲ ಅಂತ ಹೇಳಿದ್ರು. ಆದರೆ ಅರ್ಜುನನನ್ನ ರಕ್ಷಿಸುವುದಕ್ಕೋಸ್ಕರ ಅವರು ರಥದ ಚಕ್ರವನ್ನೇ ಕೈಯಲ್ಲಿ ಎತ್ತಿ ಹಿಡಿದ್ರು. ಸೊ ಅವರು ತಮ್ಮ ಮಾತನ್ನ ಮುರಿದ್ರು, ಕರ್ಮದ ಫಲ ಅವರಿಗೆ ಉಂಟಾಯಿತು ಅಂತ ಕೆಲವರು ಹೇಳ್ತಾರೆ. ಸೊ ಗಾಂಧಾರಿಯ ಶಾಪಕ್ಕೊಳಗಾಗಿ ಯದು ಅಂಶ ನಾಶವಾಯಿತು ಅಂತ ಕೆಲವರು ಮಾತಾಡ್ತಾರೆ. ಸೊ ಇದು ಕರ್ಮದ ಫಲ, ಇದು ಭಗವಂತನ ಇಚ್ಛೆ, ಇದು ಕರ್ಮದ ಫಲ ಅಲ್ಲ. ಸೊ ಹೇಗಿದ್ರು ಲೀಲೆಯನ್ನ ಮುಗಿಸಿ ಈ ಪೃಥ್ವಿಯನ್ನ ಅವರು ಬಿಟ್ಟು ಹೋಗಬೇಕಾದಂಥ ಸಮಯ ಬಂದಾಗ ಅವರು ಒಂದು ಲೀಲೆಯನ್ನ ರಚಿಸ್ತಾರೆ, ಒಂದು ನಾಟಕ. ಸೊ ಇದೆಲ್ಲವೂ ನಾಟಕ. ಈಗ ಬಣ್ಣವನ್ನ ಬಳಿದು ಒಂದು ಸ್ಟೇಜಲ್ಲಿ ನಾಟಕ ಆಡ್ತಾ ಇರುವಂಥ ಉದಾಹರಣೆಗೆ ಯಕ್ಷಗಾನದಲ್ಲಿ ಸಿಕ್ಕಾಪಟ್ಟೆ ಬಣ್ಣ ಎಲ್ಲ ಬಳಿದು ಅವರು ವೇಷಧಾರಿಗಳು ಕುಣಿತಾ ಇರುವಾಗ ಅವರು ಯಾರು ಅಂತ ಅವರನ್ನು ಗುರುತಿಸೋದಕ್ಕೆ ಜನಸಾಮಾನ್ಯರಿಗೆ ಕಷ್ಟ ಆಗ್ಬೋದು. ಆದರೆ ಅವರ ಮಕ್ಕಳಿಗೆ ಗೊತ್ತಾಗುತ್ತಲ್ವಾ, ಅವರನ್ನು ತಿಳಿದವರಿಗೆ ಗೊತ್ತಾಗುತ್ತೆ ಇವ್ರು ಯಾರು ಅಂತೇಳಿ. ಅದೇ ಥರ ಭಗವಂತ ಇಲ್ಲಿ ಬಂದು ಅವರು ಯಾವ ಥರ ಎಲ್ಲ ನಾಟಕ ಆಡ್ತಾರೆ. ಸೊ ಭಕ್ತರಿಗೆ ಗೊತ್ತಿದೆ ಭಗವಂತ ಹೇಗೆ ನಾಟಕ ಆಡಿದ್ರು ಇದು ಭಗವಂತನೇ ಅಂತೇಳಿ. ಅಭಕ್ತರಿಗೆ ಇದು ಅರ್ಥವಾಗುವುದಿಲ್ಲ. ಅಭಕ್ತರು ಕೃಷ್ಣನನ್ನ ಸಾಮಾನ್ಯ ಮನುಷ್ಯರಂತ ತಿಳಿದುಕೊಳ್ಳುತ್ತಾರೆ. ಕೃಷ್ಣನಿಗೆ ಕೂಡ ಕರ್ಮದ ಫಲ ಇದೆ ಅಂತ ತಿಳಿದುಕೊಳ್ಳುತ್ತಾರೆ. ಕೆಲವರು ತಿಳ್ಕೊಳ್ತಾರೆ ಈಗ ಕೃಷ್ಣ ಹೇಗೆ ಅಂದ್ರೆ ಈ ಲೀಲೆಯನ್ನು ಮುಗಿಸಿ ಹೋಗುವಾಗ ಬೇಡನ ಬಾಣಕ್ಕೆ ಅವರು ತುತ್ತಾದ್ರು, ಅವರ ಕಾಲಿಗೆ ಇದಾಗಿ ಅವರು ಅಂದ್ರೆ ಈ ತರ ಕೆಲವರು ಹೇಳ್ತಾರೆ. ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಭೀಷ್ಮ, ದ್ರೋಣ, ಕರ್ಣರು ಬಿಟ್ಟಿರುವಂತಹ ಬಾಣಗಳಿಗೆ ಏನು ಆಗ್ಲಿಲ್ಲ ಕೃಷ್ಣನಿಗೆ. ಸಾಮಾನ್ಯ ಬೇಡ ಒಬ್ಬ ಬಿಟ್ಟಿರುವ ಬಾಣದಿಂದ ಕೃಷ್ಣನ ಅಂದ್ರೆ ಮೃತ್ಯು ಅನ್ನುವಂಥದ್ದು ಆಗ್ಲಿಕ್ಕೆ ಸಾಧ್ಯನಾ? ಇದು ಕೃಷ್ಣನ ಇಚ್ಛೆ, ಈ ತರ ಆಗ್ಬೇಕು ಅನ್ನುವಂಥದ್ದು. ಅದಕ್ಕೆ ಕೂಡ ಒಂದು ಕಾರಣ ಇದೆ, ಅದು ಲೀಲೆ. ಆ ಲೀಲೆಯನ್ನ ಭಕ್ತರು ಮಾತ್ರ ಅರ್ಥ ಮಾಡಿಕೊಳ್ಳಬಲ್ಲರು. ಅಭಕ್ತರಿಗೆ ಇದು ಅರ್ಥ ಆಗುದಿಲ್ಲ, ಅವರು ದಿಗ್ಭ್ರಮೆಗೊಳಗಾಗುತ್ತಾರೆ. ಸೊ ಕೃಷ್ಣ ಕೂಡ ಕರ್ಮದ ಬಂಧನಕ್ಕೆ ಒಳಗಾದ್ರು. ಗಾಂಧಾರಿಯ ಶಾಪ ಯದು ಅಂಶಕ್ಕೆ ತಟ್ಟಿತು ಅಂತ ಕೆಲವರು ಮಾತಾಡ್ತಾರೆ. ಅದು ಕೃಷ್ಣನ ಇಚ್ಛೆ. ಹೇಗಿದ್ರು ಕೃಷ್ಣ ಲೀಲೆಯನ್ನ ಮುಗಿಸಿ ಹೋಗುವಾಗ ಯದು ವಂಶದಲ್ಲಿ ಇದ್ದವರೆಲ್ಲ ದೇವತೆಗಳು, ಕೃಷ್ಣನ ಜೊತೆ ಲೀಲೆಯಲ್ಲಿ ಭಾಗವಹಿಸುವುದಕ್ಕೆ ಬಂದವರು. ಸಂಪೂರ್ಣ ನಾಟಕ ತಂಡನೇ ಬಂದಿದೆ ಕೃಷ್ಣ ಬಂದಾಗ. ಸೊ ಹೇಗಾದ್ರೂ ಒಂದು ಲೀಲೆ ಮುಗಿಬೇಕು, ಎಸ್ ಇದೇ ತರ ಮುಗಿಲಿ ಅನ್ನುವಂಥದ್ದು ಕೃಷ್ಣನ ಇಚ್ಛೆ. ಸೊ ಅದು ಅದೇ ತರ ಮುಗಿಯಿತು. ಆದ್ರೆ ಜನರಿಗೆ ಅರ್ಥ ಆಗುದಿಲ್ಲ, ಕೃಷ್ಣನಿಗೂ ಕರ್ಮದ ನಿಯಮ ಇದೆ ಅನ್ನೋದನ್ನ ಅವರು ಮಾತಾಡ್ತಾರೆ. ಆದ್ರೆ ಅದು ಭಕ್ತರಿಗೆ ಮಾತ್ರ ಅರ್ಥವಾಗುತ್ತೆ, ಇದು ಲೀಲೆ ಅನ್ನುವಂಥದ್ದು. ಕರ್ಮಣೋ ಹ್ಯಪಿ ಬೋದ್ಧವ್ಯಂ ಚ ವಿಕರ್ಮಣಃ ಅಕರ್ಮಣಶ್ಚ ಬೋದ್ಧವ್ಯಂ ಗಹನಾ ಕರ್ಮಣೋ ಗತಿ. ಕರ್ಮದ ಜಟಿಲತೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟ. ಆದ್ದರಿಂದ ಮನುಷ್ಯನು ಕರ್ಮವು ಯಾವುದು, ವಿಕರ್ಮವು ಯಾವುದು ಮತ್ತು ಅಕರ್ಮವು ಯಾವುದು ಎನ್ನುವುದನ್ನು ಸರಿಯಾಗಿ ತಿಳಿದುಕೊಳ್ಳಬೇಕು. ಈಗ ಕರ್ಮ ಅಂದ್ರೆ ಏನು ಅಲ್ವಾ? ಕರ್ಮದ ಜಟಿಲತೆಯನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟ. ಈಗ ಕರ್ಮ ಅನ್ನೋದಕ್ಕೆ 3 ಅರ್ಥ ಇದೆ. ಒಂದು ಕರ್ಮ ಅಂದ್ರೆ ನಾವು ಮಾಡ್ತಾ ಇರುವಂತಹ ಕೆಲಸ. ಇನ್ನೊಂದು ಕರ್ಮ ಅಂದ್ರೆ ನಿಗದಿತ ಕರ್ತವ್ಯ ಅಂತೇಳಿ, ಪ್ರಿಸ್ಕ್ರೈಬ್ ಡ್ಯೂಟಿ ಅಂತ ಹೇಳ್ತಾರೆ. ಇನ್ನೊಂದು ಕರ್ಮದ ಫಲಕ್ಕೂ ಕರ್ಮ ಅಂತ ಹೇಳ್ತಾರೆ. ಸೊ ಕರ್ಮ ಇದು ಅಂತೇಳಿ ಅಲ್ವಾ? ಹೀಗೆ ಈಗ ಕರ್ಮದ ಜಟಿಲತೆಯನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟ. ಈಗ ಒಳ್ಳೆಯ ಕೆಲಸ, ಕೆಟ್ಟ ಕೆಲಸ ಅಂತೇಳಿ ನಾವು ಹಲವಾರು ಕರ್ಮಗಳನ್ನ ಮಾಡುತ್ತೇವೆ. ಒಳ್ಳೆಯ ಕೆಲಸಕ್ಕೆ ಒಳ್ಳೆಯ ಫಲ, ಕೆಟ್ಟ ಕೆಲಸಕ್ಕೆ ಕೆಟ್ಟ ಫಲ. ಕೆಲಸಕ್ಕೆ ಒಳ್ಳೇದು ಮಾಡೋಕ್ಕೋದ್ರೂ ಕೆಟ್ಟದಾಗುವಂತ ಒಂದು, ಯಾಕಂದ್ರೆ ಕರ್ಮದ ಜಟಿಲತೆ, ಈ ಕರ್ಮದ ನಿಯಮ ಯಾವ ತರ ಕೆಲಸ ಮಾಡುತ್ತೆ, ನಾವು ಮಾಡುವ ಕರ್ಮದಿಂದ ಆಗುವ ಪರಿಣಾಮದ ಮೇಲೆ ಅದರ ನಿಯಮ ಕಾರ್ಯವನ್ನ ಮಾಡುತ್ತೆ. ಸೊ ಯಾವ ತರ ಪರಿಣಾಮ, ಈಗ ನಾವು ಒಳ್ಳೇದು ಮಾಡೋಕ್ಕೋದ್ರೂ ಏನಾದ್ರೂ ಅದರಿಂದ ಬೇರೆಯವರಿಗೆ ನೋವು ಉಂಟಾದಾಗ ಅದರ ಪರಿಣಾಮ ಸರಿ ಇಲ್ಲದಿದ್ದಾಗ ಅದು ಕರ್ಮದ ಒಂದು ಇದಾಗುತ್ತೆ, ನಮಗೆ ಆ ಫಲವನ್ನ ನಾವು ಅನುಭವಿಸಬೇಕಾಗುತ್ತೆ. ಆದ್ರಿಂದ ಹೀಗೆ ನಾವು ಕರ್ಮವನ್ನ ಮಾಡುವಂಥದ್ದು, ಯಾವ ತರ ಕರ್ಮವನ್ನ ಮಾಡುವಂಥದ್ದು, ಕರ್ಮವನ್ನ ಮಾಡಿ ಅದರ ಫಲ ನಮಗೆ ಇಲ್ಲದೇ ಇರೋ ತರ ನಾವು ಹೇಗೆ ಮಾಡುವಂಥದ್ದು. ಸೊ ಆದ್ರಿಂದ ನಾವು ಕರ್ಮದ ಜಟಿಲತೆಯನ್ನ ಅರ್ಥ ಮಾಡ್ಕೊಳ್ಬೇಕು. ಕರ್ಮ ಯಾವುದು ಅನ್ನೋದನ್ನ ನಾವು ತಿಳಿದುಕೊಳ್ಬೇಕು ಮೊದಲು. ಅದಾದ್ಮೇಲೆ ವಿಕರ್ಮ ಯಾವುದು. ವಿಕರ್ಮ ಅಂದ್ರೆ ನಿಷಿದ್ಧ ಕರ್ಮ, ಪ್ರಕೃತಿಯ ವಿರುದ್ಧವಾಗಿ ಕಾರ್ಯವನ್ನ ಮಾಡುವಂಥದ್ದು, ಬೇರೆಯವರಿಗೆ ತೊಂದರೆಯನ್ನ ಮಾಡುವಂಥದ್ದು, ಕಳ್ಳತನ, ಕೊಲೆ, ದರೋಡೆ, ಇದೆಲ್ಲ ನಿಷಿದ್ಧ ಕರ್ಮವಾಗುತ್ತದೆ. ಅವರು ನರಕಕ್ಕೆ ಕೂಡ ಹೋಗ್ಬೋದು ಈ ಕರ್ಮದ ಫಲದಿಂದ. ಇನ್ನೊಂದು ಕರ್ಮವಿದೆ. ಸೊ ಇದು ಯಾವುದು? ಅಕರ್ಮ. ಈಗ ನ್ಯೂಟನ್ನ ನಿಯಮ ಏನು ಹೇಳುತ್ತದೆ?
ನೀನು ಅಂದರೆ ಪ್ರತಿಯೊಂದು ಕ್ರಿಯೆಗೂ ಅದಕ್ಕೆ ಸಮಾನವಾದ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ ಇದೆ ಅಂತ ಹೇಳುತ್ತೆ ನ್ಯೂಟನ್ನ ನಿಯಮ. ಆದರೆ ಇಲ್ಲಿ ಭಗವಂತ ಏನು ಹೇಳ್ತಾರೆ, ನೀನು ಕ್ರಿಯೆಯನ್ನ ಮಾಡು, ಅದಕ್ಕೆ ಪ್ರತಿಕ್ರಿಯೆ ಇಲ್ಲದೆ ಇರೋ ಥರ ನಾನು ಮಾಡ್ತೇನೆ ಅಂತೇಳಿ. ಅದೇ ಅಕರ್ಮ. ಅಕರ್ಮ ಅಂದರೆ ಎಲ್ಲ ಕೆಲಸವನ್ನ ಭಗವಂತನಿಗೆ ಅರ್ಪಿಸಿ ಮಾಡಿದಾಗ ಅದಕ್ಕೆ ಕರ್ಮದ ಫಲ ಇರುವುದಿಲ್ಲ, ಅದು ಕರ್ಮ ಬಂಧನವನ್ನ ಸೃಷ್ಟಿ ಮಾಡುವುದಿಲ್ಲ. ಅಕರ್ಮ ಮಾಡುವುದಂದ್ರೆ ಎಲ್ಲವನ್ನ ನಾವು ಭಗವಂತನ ಸ್ಮರಣೆಯೊಂದಿಗೆ ಮಾಡುವಂಥ ಕಾರ್ಯ ಅಕರ್ಮವಾಗುತ್ತದೆ, ಭಗವಂತನಿಗೆ ಅರ್ಪಿಸಿ ಮಾಡುವಂಥ ಕಾರ್ಯ ಅಕರ್ಮವಾಗುತ್ತದೆ. ಸೊ ಇದು ನಮ್ಮನ್ನು ಕರ್ಮ ಬಂಧನದಿಂದ ದೂರ ಇಡುತ್ತದೆ. ಅಕರ್ಮವನ್ನ ಮಾಡುವುದರ ಅವಶ್ಯಕತೆ ಇದೆ. ಯಾಕೆಂದ್ರೆ ನಾವು ಆಧ್ಯಾತ್ಮಿಕ ಲೋಕಕ್ಕೆ ಹೋಗ್ಬೇಕಂತಿದ್ರೆ ನಮ್ಮ ಕರ್ಮದ ಅಕೌಂಟ್ಸ್ ಇಲ್ಲಿ ಕಂಪ್ಲೀಟ್ ಕ್ಲಿಯರ್ ಆಗಬೇಕು. ಸೊ ಆದ್ರಿಂದ ಅಕರ್ಮವನ್ನ, ಬುದ್ಧಿವಂತನಾದವನು ಅಕರ್ಮವನ್ನ ಮಾಡುತ್ತಾನೆ. ಸೊ ಯಾವುದೇ ಕರ್ಮವನ್ನ ಮಾಡಿದ್ರು ಅದರ ಪ್ರತಿಕ್ರಿಯೆಯಿಂದ ನಾವು ಹೊರತಾಗಿಲ್ಲ, ಅದರ ಪ್ರತಿಕ್ರಿಯೆ, ಅದರ ಕರ್ಮದ ಫಲವನ್ನ ನಾವು ಅನುಭವಿಸಬೇಕು ಅಂತ ಗೊತ್ತಾದಾಗ, ಕರ್ಮದ ಜಟಿಲತೆಯನ್ನು ಅರ್ಥ ಮಾಡಿಕೊಳ್ಳೋದು ಅಷ್ಟು ಸುಲಭ ಇಲ್ಲ ಅಂತೇಳಿ ಗೊತ್ತಾದಾಗ ಸೇಫ್ ಆಗಿರುವುದೇನು, ಅಕರ್ಮವನ್ನ ಮಾಡುವಂಥದ್ದು. ಅಕರ್ಮವನ್ನ ಮಾಡಿದಾಗ ನಾವು ಸುರಕ್ಷಿತವಾಗಿ ಇರುತ್ತೇವೆ, ಭಗವಂತನ ರಕ್ಷಣೆಯಲ್ಲಿ ಇರುತ್ತೇವೆ ಅಂತೇಳಿ. ಯಾವ ಥರ ಅನ್ನೋದನ್ನ ಉದಾಹರಣೆಯ ಮೂಲಕ ಈಗ ನಾವು ಇಲ್ಲಿ ತಿಳಿದುಕೊಳ್ಳೋಣ. ಬ್ಯಾಂಕಲ್ಲಿ ಕ್ಯಾಶಿಯರ್ ಈಗ ಕ್ಯಾಶನ್ನು ಅವರು ಎಣಿಸ್ತಾ ಇರ್ತಾರೆ ಅಲ್ವಾ. ಸೊ ಅವರು ಬ್ಯಾಂಕಿಗೋಸ್ಕರ ಕೆಲಸ ಮಾಡ್ತಾ ಇರ್ತಾರೆ ಅಲ್ಲಿ ಕ್ಯಾಶನ್ನು. ಸೊ ಯಾವಾಗ ಅವರು ಈ ಕ್ಯಾಶ್ ನನ್ನದು ಅಂತ ತಿಳಿದುಕೊಳ್ಳುತ್ತಾರೋ ಅವರನ್ನು ಬಂಧಿಸಲಾಗ್ತದೆ. ಎಲ್ಲಿಯವರೆಗೆ ಅವರು ಬ್ಯಾಂಕಿಗೋಸ್ಕರ ಕೆಲಸ ಮಾಡುತ್ತಾರೋ ಅಲ್ಲಿಯವರೆಗೆ ಅವರು ಸೇಫ್ ಆಗಿರುತ್ತಾರೆ. ಸೊ ಯಾವಾಗ ಈ ದುಡ್ಡೆಲ್ಲ ನನ್ನದು ಅಂತ ಅವರು ತಿಳಿದುಕೊಂಡು ಅದನ್ನು ಅವರು ತಮಗೆ ಇಟ್ಕೊಳ್ತಾರೆ, ಅವರನ್ನು ಬಂಧಿಸಲಾಗುತ್ತದೆ. ಸೊ ಅದೇ ಥರ ನಾವು ಮಾಡುವ ಯಾವುದೇ ಕಾರ್ಯಕ್ಕೆ ಇಲ್ಲಿ ನಮಗೆ ಬಂಧನ ಉಂಟಾಗುತ್ತದೆ. ಭಗವಂತನಿಗೋಸ್ಕರ ನಾವು ಮಾಡಿದಾಗ ಬಂಧನ ಅನ್ನುವಂಥದ್ದು ಇರುವುದಿಲ್ಲ. ಉದಾಹರಣೆಗೆ ಈಗ ಗಡಿಯಲ್ಲಿರುವಂತಹ ಸೈನಿಕರು. ಸೊ ಗಡಿಯಲ್ಲಿರುವಂತಹ ಸೈನಿಕರು ಈಗ ಶತ್ರುಗಳನ್ನು ಅವರು ಕೊಂದಾಗ ಅವರಿಗೆ ಸನ್ಮಾನವಾಗುತ್ತದೆ. ಯಾಕೆಂದರೆ ಅವರು ಸರ್ಕಾರದ ಆದೇಶದ ಪಾಲನೆಯನ್ನು ಮಾಡ್ತಾ ಇದ್ದಾರೆ. ಅದೇ ಒಬ್ಬ ಸೈನಿಕ ಅವನು ತನ್ನ ಮನೆಗೆ ಬಂದಾಗ ತನ್ನ ಪಕ್ಕದ ಮನೆಯವರನ್ನ ಕೊಂದರೆ ಅವನಿಗೆ ಶಿಕ್ಷೆಯಾಗುತ್ತದೆ. ಅಲ್ಲೂ ಕೊಂದ ಇಲ್ಲೂ ಕೊಂದ, ಅಲ್ಲಿ ಕೊಂದರೆ ಸನ್ಮಾನ, ಇಲ್ಲಿ ಕೊಂದರೆ ಶಿಕ್ಷೆ. ಯಾಕೆ? ಅಲ್ಲಿ ಅವನು ಸರ್ಕಾರದ ಆದೇಶದ ಪಾಲನೆಯನ್ನ ಮಾಡ್ತಾ ಇದ್ದಾನೆ, ಆದ್ರಿಂದ ಸನ್ಮಾನ. ಇಲ್ಲಿ ಅವನು ಕಾನೂನನ್ನ ಕೈಗೆತ್ತಿಕೊಂಡಿದ್ದಾನೆ, ತನ್ನ ಸ್ವಂತ ಬುದ್ಧಿಯ ಪ್ರಕಾರ ಕಾರ್ಯ ಮಾಡ್ತಾ ಇದ್ದಾನೆ, ಇಲ್ಲಿ ಶಿಕ್ಷೆ. ಆದ್ರಿಂದ ಯಾವುದೇ ಕಾರ್ಯವನ್ನ ಮಾಡುವಾಗ ಅದನ್ನ ಭಗವಂತನಿಗೆ ಅರ್ಪಿಸಿ ಮಾಡಿದ್ರೆ ನಮಗೆ ಸನ್ಮಾನವಾಗುತ್ತದೆ, ಅದು ಅಕರ್ಮವಾಗುತ್ತದೆ. ನಮಗೋಸ್ಕರ ಅದು ಮಾಡಿದ್ರೆ ಕರ್ಮ ಬಂಧನ ಉಂಟಾಗುತ್ತದೆ. ಈಗ ಇಲ್ಲಿ ಅರ್ಜುನ ಇಲ್ಲಿ ಯುದ್ಧವನ್ನ ಮಾಡ್ತಾ ಇರುವಂಥದ್ದು, ಭಗವಂತನ ಆದೇಶದ ಪಾಲನೆಯನ್ನ ಅವನು ಮಾಡ್ತಾ ಇರುವಂಥದ್ದು, ಅರ್ಜುನನಿಗೆ ಕರ್ಮದ ಬಂಧನವಿಲ್ಲ. ದುರ್ಯೋಧನ ಇಲ್ಲಿ ಯುದ್ಧ ಮಾಡ್ತಾ ಇರುವಂಥದ್ದು ತನ್ನ ಸ್ವಂತ ಒಂದು ಲಾಭಕ್ಕೋಸ್ಕರ, ದುರ್ಯೋಧನನಿಗೆ ಕರ್ಮದ ಬಂಧನವಿದೆ. ಈಗ ಟೇಪ್ ರೆಕಾರ್ಡರ್ ಬರ್ತಾ ಇತ್ತು ಹಿಂದಿನ ಕಾಲದಲ್ಲಿ, ಕ್ಯಾಸೆಟ್ ಯಾವ ಥರ ಸುತ್ತುತ್ತಾ ಇತ್ತು, ಅದರ ರೀಲು ಒಂದು ಕಡೆ ಸುತ್ತುತ್ತಾ ಇರುತ್ತೆ, ಇನ್ನೊಂದು ಕಡೆ ಖಾಲಿ ಆಗ್ತಾ ಇರುತ್ತೆ. ಯಾರು ಭಗವಂತನಿಗೋಸ್ಕರ ಕಾರ್ಯವನ್ನ ಮಾಡುತ್ತಾರೋ ಅವರು ಅದು ಅಂದ್ರೆ ಖಾಲಿ ಆಗ್ತಾ ಇದೆ ಅಂತೇಳಿ ಅವರ ಕರ್ಮ. ಯಾರು ತಮಗೋಸ್ಕರ ಕಾರ್ಯವನ್ನ ಮಾಡುತ್ತಾರೋ ಅದು ಅವರ ಕರ್ಮ ಬಂಧನ ಇನ್ನೂ ಜಾಸ್ತಿ ಆಗ್ತಾ ಇದೆ ಅನ್ನುವಂಥದ್ರ ಅರ್ಥವನ್ನ ನಾವು ಇಲ್ಲಿ ಈ ಥರ ಒಂದು ಅರ್ಥವನ್ನ ಮಾಡ್ಕೊಳ್ಬಹುದು. ಈಗ ಸೈನ್ಸ್ ಆಫ್ ಕರ್ಮ ಯಾವ ಥರ ಅಂದ್ರೆ, ಸೊ ನಮ್ಮ ಹಣೆ ಬರವನ್ನ ನಾವೇ ನಿರ್ಧರಿಸುತ್ತೇವೆ ನಮ್ಮ ಕರ್ಮಗಳ ಮೂಲಕ. ಸೊ ನಮ್ಮ ಹಣೆ ಬರಹ ನಮ್ಮ ಕರ್ಮದ ಮೇಲೆ ಮಾತ್ರ ಅಲ್ಲ, ಕರ್ಮದ ಪರಿಣಾಮದ ಮೇಲೆ ಕೂಡ ಅದು ನಿರ್ಧರಿತವಾಗುತ್ತದೆ ಅನ್ನೋದನ್ನ ನಾವು ತಿಳಿದುಕೊಳ್ಬೇಕು. ಸೊ ಕರ್ಮದ ಪರಿಣಾಮ ಯಾವಾಗಲೂ ಒಳ್ಳೆಯದೇ ಆಗುತ್ತೆ ಅಂತ ಹೇಳಕ್ಕಾಗಲ್ಲ ಅಲ್ವಾ. ಆದ್ರಿಂದ ನಾವು ಅಂದ್ರೆ ಉತ್ತಮವಾದ ಮಾರ್ಗ ಅಂದ್ರೆ ಅಕರ್ಮವನ್ನ ಮಾಡುವಂಥದ್ದು, ಭಗವಂತನಿಗೆ ಅರ್ಪಿಸಿ ಕರ್ಮವನ್ನ ಮಾಡುವಂಥದ್ದು. ಸೊ ಎಲ್ಲವೂ ನನ್ನ ಕೈಯಲ್ಲಿದೆ ಅಂತ ತಿಳಿದುಕೊಳ್ಳುವಂಥದ್ದು ಕರ್ಮವಾದ. ನನ್ನ ಕೈಯಲ್ಲಿ ಏನೂ ಇಲ್ಲ, ಭಗವಂತನ ಇಚ್ಛೆಯ ಪ್ರಕಾರ ಎಲ್ಲವೂ ನಡೀತಾ ಇದೆ, ನಾನು ನಿಮಿತ್ತ ಮಾತ್ರ ಅಂತ ತಿಳಿದುಕೊಳ್ಳುವಂಥದ್ದು ದೈವವಾದ. ಸೊ ದೈವವಾದವೇ ಸರಿ ಈ ಕಲಿಯುಗದ ಜನರಿಗೆ ಅನ್ನೋದನ್ನ ನಾವು ತಿಳಿದುಕೊಳ್ಬೋದು. ಈಗ ಯಾವ ಥರ ಅಂದರೆ ಈಗ ಸೈಕಲ್ ಆಫ್ ಸಿನ್, ಪಾಪದ ಒಂದು ಸೈಕಲ್ ಅನ್ನುವಂಥದ್ದು ಹೇಗೆ, ಅದು ಯಾವ ಥರ ಇರುತ್ತದೆ ಅಂಥೇಳಿ. ಈಗ ನಾವು ಪಾಪವನ್ನ ಮಾಡ್ತೀವಿ, ಪಾಪ ಮಾಡೋದ್ರ ಮೂಲಕ ನಾವೊಂದು ಬೀಜವನ್ನ ಬಿತ್ತುತ್ತೇವೆ. ಆ ಬೀಜ ಮೊಳಕೆಯೊಡೆದು ವೃಕ್ಷವಾಗಿ ಅಂದರೆ ಸಸಿಯಾಗಿ ವೃಕ್ಷವಾಗಿ ಹೆಮ್ಮರವಾಗಿ ಬೆಳೆದು ಫಲವನ್ನ ಕೊಡುವಂಥದ್ದು ಹೇಗೆ. ಈಗ ಬೀಜವನ್ನ ಬಿತ್ತುವಂಥದ್ದು ಅದು ಕೂಟ ರೂಪದಲ್ಲಿ ಇರುವಂಥದ್ದು, ಪಾಪವನ್ನ ಮಾಡುವಂಥದ್ದು ಅದು ಪಾಪವಾಗುತ್ತದೆ. ಅದಾದ್ಮೇಲೆ ಅದೀಗ ನಮಗೆ ಇನ್ನು ಫಲವನ್ನ ಕೊಡಲು ಪ್ರಾರಂಭಿಸಲಿಲ್ಲ, ಅಪ್ರಾರಬ್ಧ ರೂಪದಲ್ಲಿರುತ್ತದೆ. ಫಲವನ್ನ ಕೊಡಲು ಪ್ರಾರಂಭಿಸಿದಾಗ ಪ್ರಾರಬ್ಧ ಕರ್ಮವಾಗುತ್ತದೆ. ಉದಾಹರಣೆಗೆ ಈಗ ಒಬ್ಬನಿಗೆ ನಾನು ದುಡ್ಡನ್ನ ಕದೀಲ ಅನ್ನುವಂಥ ಇಚ್ಛೆ ಬರುವಂಥದ್ದು, ಅದು ಈಗ ಕೂಟ ರೂಪದಲ್ಲಿ ಇರುತ್ತದೆ. ಅವನು ನಾನು ದುಡ್ಡನ್ನ ಕದೀತೇನೆ ಅಂತ ಕದಿದು ಬಿಡ್ತಾನೆ, ಅದು ಬೀಜ ರೂಪದಲ್ಲಿ. ಈಗ ಅವನು ಬೀಜವನ್ನ ಬಿತ್ತಿದ್ದಾನೆ, ಒಂದು ಪಾಪದ ಬೀಜವನ್ನ ಬಿತ್ತಿದ್ದಾನೆ ದುಡ್ಡನ್ನ ಕದಿಯೋದ್ರ ಮೂಲಕ. ಆ ದುಡ್ಡನ್ನ ಕದ್ದು ಓಡಿ ಹೋಗುವಂಥದ್ದು, ಓಡಿ ಹೋಗಿ ಆ ದುಡ್ಡನ್ನ ಈಗ ಎಂಜಾಯ್ ಮಾಡ್ತಾ ಇದ್ದಾನೆ, ಅದು ಅಪ್ರಾರಬ್ಧ ರೂಪದಲ್ಲಿದೆ ಆ ಕರ್ಮ.
ಇನ್ನೂ ಫಲವನ್ನ ಕೊಡಲು ಪ್ರಾರಂಭಿಸಲಿಲ್ಲ. ಅದಾದ್ಮೇಲೆ ಪೊಲೀಸರು ಅವನನ್ನ ಹಿಡಿದು ಜೈಲಿಗೆ ಹಾಕುವಂಥದ್ದು ಇದು ಪ್ರಾರಬ್ಧ ಕರ್ಮ. ಸೊ ಕೆಲವೊಂದು ಕರ್ಮಗಳಿಗೆ ಈ ಜನ್ಮದಲ್ಲೇ ನಮಗೆ ಫಲ ಸಿಗ್ಬೋದು, ಕೆಲವೊಂದು ಕರ್ಮಗಳು ಎಷ್ಟೋ ಜನ್ಮಗಳೇ ಹಿಡಿಬಹುದು ಅಂತ. ಕೆಲವೊಂದು ಬೀಜಗಳು ಬಿತ್ತಿ ಅದು ಫಲವನ್ನ ಕೊಡೋದಕ್ಕೆ 100 ವರ್ಷಗಳೇ ಹಿಡಿತವಂತೆ. ಅದೇ ತರ ಕೆಲವೊಂದು ಕರ್ಮಗಳು ನಮಗೆ ಅದರ ಫಲವನ್ನ ಕೊಡೋದಕ್ಕೆ ಜನ್ಮಗಳೇ ಹಿಡಿಯಬಹುದು. ಆದ್ರಿಂದ ಈಗ ಯಾವ ತರ ಬೀಜವನ್ನ ನಾವು ಬಿತ್ತುತ್ತೀವೋ ಅದೇ ತರ ಫಲವನ್ನ ನಾವು ಪಡೆಯುತ್ತೇವೆ. ಒಳ್ಳೆಯವರಿಗೆ ಯಾಕೆ ಕಷ್ಟ ಬರುತ್ತೆ ಅಂತ ಕೆಲವರು ಕೇಳ್ತಾರೆ. ಒಳ್ಳೆಯವರಿಗೆ ಕಷ್ಟ ಬರುವುದಲ್ಲ, ನಾವು ಬಿತ್ತಿದ ಬೀಜಕ್ಕನುಗುಣವಾಗಿ ನಾವು ಫಲವನ್ನ ಪಡೆಯುತ್ತೇವೆ. ಒಳ್ಳೆಯವರಂತ ನಮಗೆ ಈ ಒಂದು ಜೀವನದಲ್ಲಿ ಅವರು ಕಾಣಿಸ್ಬೋದು, ಈ ಜನ್ಮದಲ್ಲಿ. ಹಿಂದಿನ ಜನ್ಮದಲ್ಲಿ ಅವರು ಏನು ಮಾಡಿದ್ದಾರೆ ಅನ್ನೋದು ನಮಗೆ ಗೊತ್ತಿರುವುದಿಲ್ಲ ಅಲ್ವಾ. ಈಗ ಬೇವಿನ ಬೀಜವನ್ನ ಬಿತ್ತಿ ಮಾವಿನ ಹಣ್ಣು ಬೇಕಂದ್ರೆ ಆಗುತ್ತಾ? ಇಲ್ಲ. ಬೇವಿನ ಬೀಜವನ್ನ ಬಿತ್ತಿದ ಮೇಲೆ ಬೇವಿನ ಕಾಯಿಯೇ ನಮಗೆ ಸಿಗುತ್ತೆ. ಅದೇ ತರ ನಾವು ಮಾಡಿದ ಕರ್ಮಗಳ ಅನುಸಾರವಾಗಿಯೇ ನಮಗೆ ಇಲ್ಲಿ ನಮ್ಮ ಜನ್ಮ ಕೂಡ ಕರ್ಮಗಳ ಅನುಸಾರವಾಗಿ ನಾವು ಜನ್ಮವನ್ನ ಪಡೆಯುತ್ತೇವೆ. ಹಾಗಾದ್ರೆ ಈಗ ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮದ ಫಲವನ್ನ ಈ ಜನ್ಮದಲ್ಲಿ ನಾನು ಅನುಭವಿಸ್ಬೇಕಾ? ಇದು ಯಾವ ಒಂದು ಇದು ನ್ಯಾಯ ಅಂತ ಕೆಲವರು ಕೇಳ್ಬೋದು. ಹೇಗೆ ಇದನ್ನ ಅರ್ಥ ಮಾಡ್ಕೊಳ್ಳುವಂಥದ್ದು? ಇದಕ್ಕೆ ಒಂದು ಉಪಾಯ ಇಲ್ವಾ? ಎಲ್ಲಾ ಕರ್ಮವನ್ನ ನಾಶ ಮಾಡ್ಬೇಕಂತ ಇದ್ರೆ ಅದಕ್ಕೆ ಉಪಾಯ ಏನು ಅಂತ ಯಾರಾದ್ರೂ ಕೇಳ್ಬೋದು. ಎಸ್, ಉಪಾಯ ಇದೆ ಅಂತ ಹೇಳುತ್ತೆ ಪದ್ಮಪುರಾಣ. ಅಪ್ರಾರಬ್ಧ ಫಲಂ ಪಾಪಂ ಕೂಟಂ ಬೀಜಂ ಫಲೋನ್ಮುಖಂ ಕ್ರಮೇಣೈವ ಪ್ರಲೀಯೇತ ವಿಷ್ಣು ಭಕ್ತಿ ರತಾತ್ಮನಂ. ಸೊ ಯಾರು ವಿಷ್ಣುವಿನಲ್ಲಿ ಅನನ್ಯ ಭಕ್ತಿಯನ್ನು ಇಡುತ್ತಾರೋ, ಅನನ್ಯ ಭಕ್ತಿಯನ್ನ ಯಾರು ಮಾಡುತ್ತಾರೋ ಅವರ ಅಪ್ರಾರಬ್ಧ ರೂಪದಲ್ಲಿರುವಂಥ ಕರ್ಮ, ಪ್ರಾರಬ್ಧ ಕರ್ಮ, ಕೂಟ ರೂಪದ ಕರ್ಮ, ಬೀಜ ರೂಪದ ಕರ್ಮ ಎಲ್ಲವೂ ಸುಟ್ಟು ಭಸ್ಮವಾಗಿ ಹೋಗುತ್ತದೆ. ಕರ್ಮಾಣಿ ನಿರ್ದಹತಿ ಕಿಂತು ಚ ಭಕ್ತಿ ಭಾಜ. ಭಕ್ತಿಯನ್ನ ಯಾರು ಮಾಡುತ್ತಾನೋ ಅವನ ಎಲ್ಲ ಜನ್ಮಗಳ ಪಾಪಗಳು ನಾಶವಾಗಿ ಹೋಗುತ್ತದೆ ಅನ್ನೋದನ್ನ ಪದ್ಮಪುರಾಣ ಹೇಳುತ್ತದೆ. ಯನ್ನಾಮಧೇಯ ಶ್ರವಣಾನುಕೀರ್ತನಾತ್ ಯತ್ ಪ್ರವಾಹನಾದ್ಯ ಸ್ಮರಣಾದಪಿ ಕ್ವಚಿತ್ ಸ್ವಾದೋಪಿ ಸದ್ಯ ಶ್ರವಣಾಯ ಕಲ್ಪತೆ ಕೂಠಾ ಪುನಸ್ತೆ ಭಗವಾನು ದರ್ಶನಾತ್. ಶ್ರೀಮದ್ ಭಾಗವತಂನ 3ನೇ ಸ್ಕಂದದ 33ನೇ ಅಧ್ಯಾಯದ 6ನೇ ಶ್ಲೋಕ ಹೀಗೆ ಹೇಳುತ್ತದೆ. ಸೊ ಭಗವಂತನ ನಾಮ ಜಪವನ್ನ ಅಂದ್ರೆ ಭಗವಂತನ ಬಗ್ಗೆ ಕೇಳುವುದರಿಂದ, ಭಗವಂತನ ನಾಮ ಜಪವನ್ನ ಜಪಿಸೋದ್ರಿಂದ, ಭಗವಂತನಿಗೆ ನಾವು ನಮಸ್ಕಾರವನ್ನ ಮಾಡೋದ್ರಿಂದ, ದಂಡವತ್ ಪ್ರಣಾಮವನ್ನ ಮಾಡೋದ್ರಿಂದ, ಭಗವಂತನ ಸ್ಮರಣೆಯನ್ನ ಮಾಡೋದ್ರಿಂದ ಒಬ್ಬ ಎಂಥದೇ ಕುಲದಲ್ಲಿ ಹುಟ್ಟಿರಲಿ ಅವನು ಬ್ರಾಹ್ಮಣನ ಮಟ್ಟಕ್ಕೆ ತನ್ನನ್ನು ತಾನು ಏರಿಸಿಕೊಳ್ಳುತ್ತಾನೆ. ಸೊ ಕೃಷ್ಣ ಭಕ್ತಿಯ ಪವರ್ ಇದು. ಸೊ ಯಾರು ಕೃಷ್ಣ ನಾಮವನ್ನ ಜಪಿಸುತ್ತಾನೋ, ವಿಷ್ಣುವಿನ ಭಕ್ತಿಯನ್ನ ಯಾರು ಮಾಡುತ್ತಾನೋ ಅವನನ್ನ ಬ್ರಾಹ್ಮಣ ಅಂತ ತಿಳಿದುಕೊಳ್ಳಬೇಕು. ಅವನು ಎಲ್ಲ ಯಾಗ ಯಜ್ಞಗಳನ್ನ ಮಾಡಿದಕ್ಕೆ ಸಮನಾಗುತ್ತಾನೆ. ಭಗವಂತನ ನಾಮದಲ್ಲಿ ಅಂತಹ ಪವರ್ ಇದೆ, ಹರಿನಾಮದಲ್ಲಿ ಅಂತಹ ಪವರ್ ಇದೆ ಅಂತ ಹೇಳಲಾಗುತ್ತದೆ. ಸೊ ಈಗ ಒಬ್ಬನ ಹುಟ್ಟು ಕೂಡ ಅವನ ಕರ್ಮದ ಪ್ರಕಾರ ಅಲ್ವಾ. ಸೊ ಅವನು ಯಾವ ಒಂದು ಕುಲದಲ್ಲಿ ಹುಟ್ಟುತ್ತಾನೆ ಅನ್ನುವಂಥದ್ದು ಮುಖ್ಯವಲ್ಲ. ನೀನು ಎಂಥದೇ ಕುಲದಲ್ಲಿ ಹುಟ್ಟು, ನಿನ್ನನ್ನು ನೀನು ಬ್ರಾಹ್ಮಣನ ಮಟ್ಟಕ್ಕೆ ಏರಿಸುವಂಥ ಅವಕಾಶ ನಿನಗೆ ಇದೆ. ಆದರೆ ಅದನ್ನು ನೀನು ಮಾಡಲಿಲ್ಲ ಅಂದರೆ ಅದು ನಿನ್ನ ಪ್ರಾಬ್ಲಮ್ ಆಗುತ್ತೆ. ಆದ್ದರಿಂದ ಹುಟ್ಟು ಹೇಗೆ ಇರಲಿ, ಯಾವುದೇ ಇರಲಿ, ಯಾವುದೇ ಕುಲದಲ್ಲಿ ಯಾವುದೇ ಜಾತಿಯಲ್ಲಿ ಒಬ್ಬ ಹುಟ್ಟಿರಲಿ, ಅವನು ಬ್ರಾಹ್ಮಣನ ಮಟ್ಟಕ್ಕೆ ಅವನು ಏರಿಸಿಕೊಳ್ಳಬಹುದು. ಶಾಸ್ತ್ರಗಳ ಪ್ರಕಾರ ಅವನು ನಡೆದುಕೊಂಡ್ರೆ, ಭಕ್ತಿಯನ್ನ ಅವನು ಮಾಡಿದ್ರೆ ಅಂತ ಹೇಳಲಾಗುತ್ತದೆ. ಬ್ರಹ್ಮಾರ್ಪಣಂ ಬ್ರಹ್ಮ ಹವೀರ್ ಬ್ರಹ್ಮಾಗ್ನೌ ಬ್ರಾಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನಾ. ಕೃಷ್ಣ ಪ್ರಜ್ಞೆಯಲ್ಲಿ ಸಂಪೂರ್ಣವಾಗಿ ಮಗ್ನನಾದ ಮನುಷ್ಯನು ನಿಶ್ಚಯವಾಗಿಯೂ ಆ ಭಗವದ್ಧಾಮವನ್ನು ಸೇರುವನು. ಏಕೆಂದರೆ ಅವನು ಆಧ್ಯಾತ್ಮಿಕ ಕಾರ್ಯಗಳಿಗೆ ಸಂಪೂರ್ಣವಾಗಿ ಅರ್ಪಿತನಾಗಿರುತ್ತಾನೆ. ಇಂತಹ ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ಆಹುತಿಯು ಪರಾತ್ಪರವಾದದ್ದು ಮತ್ತು ಅರ್ಪಣವು ಇದೇ ಆಧ್ಯಾತ್ಮಿಕ ಸ್ವಭಾವದ್ದು. ಸೊ ಅದಾದ್ಮೇಲೆ ಇಲ್ಲಿ ಯಜ್ಞಗಳ ಮಹತ್ವವನ್ನ ಭಗವಂತ ವಿವರಿಸುತ್ತಾರೆ. ಸೊ ಹೇಗೆ ಯಜ್ಞ, ಯಾವ ಥರದ ಯಜ್ಞ? ದ್ರವ್ಯ ಯಜ್ಞ, ತಪೋ ಯಜ್ಞ, ಜ್ಞಾನ ಯಜ್ಞ. ಸೊ ಯಜ್ಞವನ್ನ ಪ್ರತಿಯೊಬ್ಬರು ಮಾಡಲೇಬೇಕು. ಯಜ್ಞ ಎಂಥವರನ್ನ ಕೂಡ ಪವಿತ್ರೀಕರಿಸುತ್ತದೆ ಅನ್ನೋದನ್ನ ಭಗವಂತ ಹೇಳ್ತಾರೆ. ಒಬ್ಬೊಬ್ಬರು ಒಂದೊಂದು ಥರದ ಯಜ್ಞವನ್ನ ಮಾಡುತ್ತಾರೆ. ಆದರೆ ಕಲಿಯುಗದ ಯಜ್ಞ ಯಾವುದು? ಕಲಿಯುಗದಲ್ಲಿ ಜನರಿಗೆ ಹೇಳಿರುವಂಥ ಒಂದು ಬೋಧಿಸಿರುವಂಥ ಯಜ್ಞ ಯಾವುದು? ಅದೇ ಸಂಕೀರ್ತನ ಯಜ್ಞ. ಕೃತೇಯಾಧ್ಯಾಯತೋ ವಿಷ್ಣುಂ ತ್ರೇತಾಯಾಂ ಯಜತೋ ಮಖೈ ದ್ವಾಪರೇ ಪರಿಚರ್ಯಾಯಾಂ ಕಲೌ ತದ್ ಹರಿಕೀರ್ತನಾತ್. ಸತ್ಯಯುಗದಲ್ಲಿ
ತಪಸ್ಸನ್ನ ಮಾಡುವುದರ ಮೂಲಕ ಭಗವಂತನನ್ನ ಸಾಕ್ಷಾತ್ಕರಿಸಿಕೊಳ್ಳಲಾಗುತ್ತಾ ಇತ್ತು. ಸತ್ಯಯುಗದವರ ಆಯಸ್ಸು 1,00,000 ವರ್ಷ ಇತ್ತಂತೆ. ತ್ರೇತಾಯುಗದಲ್ಲಿ ಯಾಗ ಯಜ್ಞಗಳನ್ನು ಮಾಡುವುದರ ಮೂಲಕ ಭಗವಂತನ ಭಕ್ತಿಯನ್ನ ಮಾಡಬಹುದಾಗಿತ್ತು, ಪರಿಪೂರ್ಣತೆಯನ್ನ ಪಡೆಯಬಹುದಾಗಿತ್ತು. ತ್ರೇತಾಯುಗದವರ ಆಯಸ್ಸು 10,000 ವರ್ಷಗಳು ಇತ್ತಂತೆ. ದ್ವಾಪರ ಯುಗದಲ್ಲಿ ಅರ್ಚ ವಿಗ್ರಹ ಆರಾಧನೆಯನ್ನು ಮಾಡುವುದರ ಮೂಲಕ ಪರಿಪೂರ್ಣತೆಯನ್ನ ಗಳಿಸಬಹುದಾಗಿತ್ತು. ದ್ವಾಪರ ಯುಗದವರ ಆಯಸ್ಸು 1,000 ವರ್ಷ ಇತ್ತಂತೆ. ಇನ್ನು ಕಲಿಯುಗದವರ ಆಯಸ್ಸು ಎಷ್ಟು ವರ್ಷ? 100 ವರ್ಷ ಅಂತ ಹೇಳ್ತಾರೆ. ಯಾರಾದರೂ ಬದುಕ್ತಾರಾ 100 ವರ್ಷ? ಇಲ್ಲ, ಅಲ್ಪಾಯುಗಳು ನಾವು. ಸೊ ತಪಸ್ಸು ಮಾಡಲಿಕ್ಕೆ ನಮ್ಮ ಬಳಿ ಸಮಯ ಇದೆಯಾ? ಯಾಗ ಯಜ್ಞ ಮಾಡಲಿಕ್ಕೆ ನಮ್ಮ ಬಳಿ ಸೌಲಭ್ಯಗಳು ಇದೆಯಾ ನಮ್ಮ ಹತ್ರ ಏನಾದರೂ? ಅಥವಾ ಅರ್ಚ ವಿಗ್ರಹ ಆರಾಧನೆಯನ್ನು ಮಾಡುವಂಥ ಒಂದು ಪಾಂಡಿತ್ಯ ನಮ್ಮಲ್ಲಿ ಇದೆಯಾ? ಹಾಗಿದ್ರೆ ಕಲಿಯುಗದವರು ಏನು ಮಾಡಬಹುದು? ಕಲಿಯುಗದವರಿಗೆ ಸುಲಭವಾದ ಮತ್ತು ಸರಳವಾದ ವಿಧಾನವನ್ನ ಹೇಳಲಾಗಿದೆ. ಏನು ಅದು? ಸಂಕೀರ್ತನ ಯಜ್ಞ. ಏನು ಅದು ಸಂಕೀರ್ತನ ಯಜ್ಞ? ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇದು ಭಕ್ತಾದಿಗಳ ಜೊತೆಗೂಡಿ ಇದನ್ನು ಜಪಿಸಿದಾಗ ಇದು ಸಂಕೀರ್ತನ ಯಜ್ಞವಾಗುತ್ತದೆ. ಮನೆಯಲ್ಲಿ ನಾವು ಜಪಿಸಿದಾಗ, ಒಬ್ಬರೇ ಜಪಿಸಿದಾಗ, ಕುಳಿತು ಜಪಿಸಿದಾಗ ಇದು ಜಪಯಜ್ಞವಾಗುತ್ತದೆ. ಯಜ್ಞಾನಾಂ ಜಪಯಜ್ಞೋಸ್ಮಿ. ಭಗವಂತ ಹೇಳುತ್ತಾರೆ, ಯಜ್ಞಗಳಲ್ಲೇ ನಾನು ಜಪಯಜ್ಞ, ಬೇರೆ ಯಾವುದೇ ಯಾಗ ಯಜ್ಞಗಳನ್ನ ಮಾಡಬೇಕಾಗಿಲ್ಲ. ಈ ಕಲಿಯುಗದ ಜನರು ಜಪಯಜ್ಞವನ್ನ ಮಾಡಿದ್ರೆ ಸಾಕು ಅಂತೇಳಿ. ಸೊ ಆದ್ರಿಂದ ಯಜ್ಞವನ್ನ ಪ್ರತಿಯೊಬ್ಬರು ಮಾಡಲೇಬೇಕು. ಎಂತಹ ಯಜ್ಞವನ್ನ ಮಾಡಬೇಕು ನಾವು ಕಲಿಯುಗದಲ್ಲಿ? ಜಪಯಜ್ಞವನ್ನ ಮಾಡಬೇಕು ಅಥವಾ ಸಂಕೀರ್ತನ ಯಜ್ಞವನ್ನ ಮಾಡಬೇಕು ಅನ್ನೋದನ್ನ ಭಗವಂತ ಇಲ್ಲಿ ಹೇಳ್ತಾರೆ. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ. ಗುರುವಿನ ಬಳಿಗೆ ಹೋಗಿ ಸತ್ಯವನ್ನು ತಿಳಿದುಕೊಳ್ಳಲು ಪ್ರಯತ್ನಿಸು. ನಮ್ರನಾಗಿ ಅವರಿಗೆ ಪ್ರಶ್ನೆ ಮಾಡು ಮತ್ತು ಅವರಿಗೆ ಸೇವೆ ಮಾಡು. ಆತ್ಮ ಸಾಕ್ಷಾತ್ಕಾರ ಪಡೆದ ವ್ಯಕ್ತಿಗಳು ಸತ್ಯವನ್ನು ಕಂಡಿದ್ದಾರೆ, ಆದುದರಿಂದ ಅವರು ನಿನಗೆ ಜ್ಞಾನೋಪದೇಶ ಮಾಡಬಲ್ಲರು. ಸೊ ಈಗ ಜ್ಞಾನವನ್ನ ಪಡೆಯುವುದಕ್ಕೆ ಇರುವಂತಹ ಮಾರ್ಗ ಏನು? ಗುರುವಿನ ಮೂಲಕ ನಾವು ಅದನ್ನು ತಿಳಿದುಕೊಳ್ಳಬೇಕು. ಈಗಾಗಲೇ ನಾವು ಅದನ್ನು ತಿಳಿದುಕೊಂಡಿರೋ ಪ್ರಕಾರ ಗುರು ಪರಂಪರೆಯಿಂದ ನಾವು ಅದನ್ನು ಪಡೆಯಬೇಕು. ಜ್ಞಾನವನ್ನ ನಮ್ರರಾಗಿ ನಾವು ಅವರಿಗೆ ಪ್ರಶ್ನೆಯನ್ನ ಮಾಡಬೇಕು. ಸವಾಲನ್ನ ಎಸೆಯುವುದರ ಮೂಲಕ ಅಲ್ಲ, ಗುರುವಿಗೆ ಎಷ್ಟು ಗೊತ್ತು ಅಂತ ಪರೀಕ್ಷೆ ಮಾಡೋದ್ರ ಮೂಲಕ ಅಲ್ಲ. ನಮ್ರತೆ ಬೇಕು ನಮ್ಮಲ್ಲಿ ಜ್ಞಾನವನ್ನ ಪಡೆಯಬೇಕಂತ ಇದ್ರೆ. ಸೊ ಅದಾದ್ಮೇಲೆ ಹೇಗೆ ಆತ್ಮ ಸಾಕ್ಷಾತ್ಕಾರವನ್ನ ಪಡೆದಿರುತ್ತಾರೆ ಅವರು, ಅಂತಹ ವ್ಯಕ್ತಿಗಳು ನಮಗೆ ಅವರು ಸತ್ಯವನ್ನ ಕಂಡಿದ್ದಾರೆ, ಆ ಸತ್ಯದ ಮೂಲಕ ಅವರು ನಮಗೆ ಜ್ಞಾನವನ್ನ ಕೊಡಬಲ್ಲರು. ಆದ್ರಿಂದ ನಾವು ಅವರಿಂದ ಜ್ಞಾನವನ್ನ ಪಡೆಯಬೇಕು ಅನ್ನೋದನ್ನ ಇಲ್ಲಿ ಭಗವಂತ ವಿವರಿಸುತ್ತಾರೆ. ಸೊ ಕೃಷ್ಣ ಮತ್ತು ಬಲರಾಮ ಈ ಪೃಥ್ವಿಯಲ್ಲಿ ಅವತರಿಸಿದಾಗ ಕೂಡ ಅವರು ಕೂಡ ಗುರುವನ್ನ ಸ್ವೀಕರಿಸಿದ್ರು. ಅವರಿಗೆ ಗುರುವಿನ ಅವಶ್ಯಕತೆ ಇತ್ತು ಅಂತ ಹೇಳಿ ಅಲ್ಲ, ಅವರು ಯಾವ ಥರ ಇರಬೇಕು ಅನ್ನೋದನ್ನ ನಮಗೆ ಉದಾಹರಣೆಯ ಮೂಲಕ ತೋರಿಸಿಕೊಟ್ರು. ಸಾಂದೀಪನಿ ಮುನಿಯನ್ನ ಗುರುವನ್ನಾಗಿ ಸ್ವೀಕರಿಸಿದ್ರು. ಸಾಂದೀಪನಿ ಮುನಿಗೆ ಗೊತ್ತಿತ್ತು ಕೃಷ್ಣ ದೇವೋತ್ತಮ ಪರಮಪುರುಷ ಅಂತೇಳಿ. ಆದರೆ ಕೂಡ ಅವರು ಕೃಷ್ಣನನ್ನ ಶಿಷ್ಯನನ್ನಾಗಿ ಸ್ವೀಕರಿಸಿದ್ರು. ಯಾಕೆಂದ್ರೆ ಕೃಷ್ಣ ಇಲ್ಲಿ ನಡೆದು ತೋರಿಸುತ್ತಾರೆ ಜನರಿಗೆ ಹೇಗಿರಬೇಕು ಅಂತೇಳಿ. ಆದ್ರಿಂದ ಶ್ರೀರಾಮಚಂದ್ರ ಕೂಡ ಗುರುವನ್ನ ಸ್ವೀಕರಿಸಿದ್ರು ಅಲ್ವಾ. ಸೊ ಇಲ್ಲಿ ಅದಾದ್ಮೇಲೆ ಈಗ ಸಾಂದೀಪನಿ ಮುನಿಯ ಶಿಷ್ಯನಾಗಿ ಕೃಷ್ಣ ಬಂದ್ರೆ ಕೂಡ ಗುರುದಕ್ಷಿಣೆಯನ್ನ ಏನು ಕೊಡಲಿ ಗುರುಗಳೇ ಅಂತ ಕೇಳಿದಾಗ ಸಾಂದೀಪನಿ ಮುನಿಗೆ ಗೊತ್ತಿತ್ತು ಕೃಷ್ಣ ದೇವೋತ್ತಮ ಪರಮಪುರುಷ ಅಂತೇಳಿ. ಸಾಂದೀಪನಿ ಮುನಿ ಹೇಳ್ತಾರೆ, ನನ್ನ ಪುತ್ರನನ್ನ ನಾನು ಕಳೆದುಕೊಂಡಿದ್ದೇನೆ, ಪುತ್ರ ಶೋಕದಿಂದ ನಾನಿದ್ದೇನೆ, ಆದ್ರಿಂದ ನನ್ನ ಸತ್ತಿರುವಂಥ ಪುತ್ರನನ್ನ ಬದುಕಿಸಿ ನೀನು ಕರೆತರುತ್ತೀಯಾ ಅಂತೇಳಿ. ಸೊ ಕೃಷ್ಣ ಸಾಂದೀಪನಿ ಮುನಿಯ ಪುತ್ರನನ್ನ ಬದುಕಿಸಿ ಕರೆತಂದು ತಾನು ದೇವೋತ್ತಮ ಪರಮಪುರುಷ ಅನ್ನೋದನ್ನ ಸಾಬೀತುಪಡಿಸಿ ತೋರಿಸಿದ್ರು ಅಲ್ವಾ. ಆದ್ರೂ ಕೂಡ ಗುರುವನ್ನ ಸ್ವೀಕರಿಸಿದ್ರು. ಯಾಕಂದ್ರೆ ಸೊ ಅವರು ಆ ಮೂಲಕ ನಡೆದು ಅಂದ್ರೆ ಬೇರೆಯವರಿಗೆ ಉದಾಹರಣೆಯ ಮೂಲಕ ತೋರಿಸಿದ್ರು ಅಂತೇಳಿ. ಸೊ ಈಗ ನಾವು ಕಲಿಯುಗದಲ್ಲಿ ಮಾಡಬಹುದಾದ ಯಜ್ಞ ಯಾವುದು? ಸಂಕೀರ್ತನ ಯಜ್ಞ. ಇದು ಕಲಿಯುಗದ ಯುಗಧರ್ಮ. ಒಂದೊಂದು ಯುಗಕ್ಕೆ ಒಂದೊಂದು ಯುಗಧರ್ಮವನ್ನ ಕೊಡಲಾಗಿದೆ. ಕಲಿಯುಗದ ಯುಗಧರ್ಮ ಯಾವುದು? ಜಸ್ಟ್ ಭಗವಂತನ ನಾಮ ಜಪವನ್ನ ಸರಳವಾಗಿ ಜಪಿಸಿ ಸಾಕು, ಬೇರೇನು ಮಾಡಬೇಕಾಗಿಲ್ಲ. ನೀವು ಇದರಲ್ಲೇ ಪರಿಪೂರ್ಣತೆಯನ್ನ ಸಾಧಿಸಬಹುದು ಅಂತೇಳಿ ಶಾಸ್ತ್ರಗಳು ಹೇಳುತ್ತವೆ. ಯಾವ ಶಾಸ್ತ್ರಗಳು ಏನೇನನ್ನ ಹೇಳುತ್ತವೆ ಈ ಮಹಾಮಂತ್ರದ ಬಗ್ಗೆ ಅನ್ನೋದನ್ನ ನಾವು ಮುಂದೆ 6ನೇ ಅಧ್ಯಾಯದಲ್ಲಿ ತಿಳಿದುಕೊಳ್ಳಲಿದ್ದೇವೆ. ಅಲ್ಲಿಯವರೆಗೆ ನೀವೆಲ್ಲರೂ ಪ್ರತಿನಿತ್ಯ ಈ ಮಹಾಮಂತ್ರವನ್ನ ಜಪಿಸಿ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಚಾಂಟ್ ಆ್ಯಂಡ್ ಬಿ ಹ್ಯಾಪಿ. ಹರೇ ಕೃಷ್ಣ. ಎಲ್ಲರಿಗೂ ಅನಂತ ಧನ್ಯವಾದಗಳು.